ಶಿವಮೊಗ್ಗದ ಊರಗಡೂರಿನಲ್ಲಿ ಅಪ್ರಾಪ್ತ ಬಾಲಕ ಸಂಕೇತ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದ ಸಂಕೇತ್ ಮನೆಗೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿ ಸಂಕೇತ್ ತಂದೆ ತಾಯಿ ಸಹೋದರರ ಮತ್ತು ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಶಿವಮೊಗ್ಗ ನಗರದ ಊರುಗಡೂರಿನಲ್ಲಿರುವ ಸಂಕೇತ್ ನಿವಾಸಕ್ಕೆ ಭೇಟಿ ನೀಡಿದ ಸಂಸದ ಬಿವೈ ರಾಘವೇಂದ್ರ 1 ಲಕ್ಷ ರೂಪಾಯಿಗಳ ವೈಯಕ್ತಿಕ ನೆರವು ನೀಡಿದರು. ಸಂಕೇತ್ ಅಕ್ಕನಿಗೆ ಕೆಲಸ ಕೊಡಿಸುವ ನಿಟ್ಟಿನಲ್ಲಿ ಮಾತನಾಡುವುದಾಗಿ ಸಂಸದ ಬಿವೈ ರಾಘವೇಂದ್ರ ಭರವಸೆ ನೀಡಿದರು. ಘಟನೆಯಲ್ಲಿ ಹಲ್ಲೆಗೊಳಗಾದ ಮತ್ತೋರ್ವ ಬಾಲಕನ ಮನೆಗೂ ಭೇಟಿ ನೀಡಿದ ಸಂಸದರು ಬಾಲಕನ ಕುಟುಂಬಸ್ಥರಿಗೆ ಧೈರ್ಯವನ್ನು ಹೇಳಿದರು. ಜಾಗ ಇಲ್ಲ ಎರಡು ಮಕ್ಕಳದು ಸಾಮಾನು ನಮಗಿಂದ ಯಾರಿಗತ್ತೆ ಸರ್, ನಾವ್ ಹೆಂಗ್ ಬರ ಸರ್? ನನ್ನ ಮಗನ್ ಅಮ್ಮ ಅಮ್ಮ ಸರ್, ನಮಗೆ ಅವತ್ತು ಅಮ್ಮ ಯಾರಲ್ಲ ಸರ್. ನನ್ ಭಯ ಮರೆಯಕ್ ಆಗಲ್ಲಪ್ಪ, ನನಗೆ ಬೇಕವನು. ನಿನ್ನೆ ಎದ್ರು ಮಲ್ಕೊಂಡಿದ್ದ, ಅಂತನಿಗೆ ಏನ್ ಮಾಡ್ಬಿಟ್ರು ಗೊತ್ತಿಲ್ಲ ಸರ್. ಕೊನೆ ಟೈಮಲ್ಲೂ ಪಾಪ ಇನ್ನೊಬ್ರು ಉಳಿಸಕ್ ಹೋದ್ ಪಾಪ ಎಲ್ಲರೂ ಕೊಟ್ಟಾಗ ಚೆನ್ನಾಗ ಸರ್. ನಾವೊಬ್ರು ಕೊಟ್ಟದ್ ಮಾತಾಡ್ ಬಿಟ್ರು ಅವ್ರು ಮಾತಾಡೋದ್ ಬಿಡ್ತಿದ್ದಿಲ್ಲ ಸರ್. ನನ್ನ ಒಬ್ರು ಕೊಟ್ಟಾಗಿಲ್ಲ ಸರ್, ನಮಗೆ ಎಲ್ಲರೂ ಕೊಟ್ಟಾಗ ಸರ್, ಟೀಚರ್ಸ್ ಕೇರಿಯರ್ ಯಾರು ಕೊಟ್ಟಾಗ ಏನು ಇಲ್ಲ ಸರ್, ಎಲ್ಲರೂ ಕೊಟ್ಟಾಗ ಚೆನ್ನಾಗಿದೆ ನಮಗೆ. ನಾವೊಬ್ರು ಕೂಟ ಮಾತಾಡೋದ್ ಬಿಟ್ರು ಅವ್ರು ಮಾತಾಡ್ತಿದ್ದಿಲ್ಲ. ನನ್ನ ಮಗ ಹಿಂಗ್ ಮಾಡ್ಬಿಟ್ರು, ಒಂದ್ ಕೈಯಾರ ಒಂದ್ ಕಾಲಾರ ನನ್ನ ಗಂಡ ನಾನು ಹೆಂಗ ಜಪನ ಮಾಡ್ಕೊಂಡಿ ಸರ್. ನನ್ನ ಮಗನ್ ಜೀವನ ಕಳೆದು ಬಿಟ್ರು ಸರ್. ನಾವ್ ಹೆಂಗ್ ತಡ್ಕನ ಸರ್? ನನ್ನ ಮಗನ್ ನಾನು ಹೆಂಗ್ ಬರಲಿ ಸರ್? ಈ ಮಗನ್ ಪ್ರೀತಿನೂ ಮಗಳಿಗೆ ಕೊಟ್ಟು ಎರಡೂ ಪ್ರೀತಿನೂ ಭಾಗ್ಯಲಕ್ಷ್ಮಿ ಇಲ್ಲೇ ಮಕ್ಕಂತ ಸರ್. ಅಮ್ಮ 5 ಗಂಟೆಗೆ 10 ಗಂಟೆ ಮಠ ಮಕ್ಕಂದು ಟೀಚರ್ಗೆಲ್ಲ ಮೆಸೇಜ್ ಮಾಡಿ 5 ಗಂಟೆಗೆ ಎದ್ದೋದ್ಗೆಂದು 8 ಗಂಟೆಗೆ ಹೋಗ್ಕ ಸರ್. ನನ್ನ ಅಮ್ಮ ಈಗ ಅಡಿಗೆ ಇಲ್ಲ, ನಮ್ಮ ಒಂದಿನ ಅಡಿಗೆ ಆಗಿಲ್ಲ, ನಮ್ಮ ಟೀಚರ್ ಬೈತಾರ ನಂಗೆ ಹೋಗೋದು ಸರ್. ತಮ್ಮ ಬೇಕು, ನನ್ನ ತಮ್ಮ ಬೇಕು ಸರ್, ಇದು ಬೇಡ ನನಗೆ. ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅವ್ರು ಮಾತ್ರ ಹೊರಗಡೆ ಬರಬಾರ್ದು ಸರ್. ಈಗ ನನ್ನ ಮಗನಿಗಾಗಿರೋದು ಮತ್ತೆ ಬೇರೆ ಯಾರಿಗೂ ಆಗ್ಬಾರ್ದು ನಮ್ಮ ಏರಿಯಾದಲ್ಲಿ. ಆನಂತರ ಮಾಧ್ಯಮಗಳಿಗೆ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದ ಬಿವೈ ರಾಘವೇಂದ್ರ, ಮೊನ್ನೆ ನಾನು ತಿರುವನಂತಪುರದಲ್ಲಿದ್ದಾಗ ಹಿಂದೂ ಬಾಲಕನ ಕೊಲೆಯಾಗಿದೆ ಎಂದು ನಮ್ಮ ಪಕ್ಷದ ನಾಯಕರಿಂದ ವಿಷಯ ತಿಳಿಯಿತು. ಕ್ಷುಲ್ಲಕ ಕಾರಣಕ್ಕಾಗಿ SSLC ಬಾಲಕನ ಕೊಲೆ ಮಾಡಲಾಗಿದೆ. ಜಗಳ ಬಿಡಿಸಲು ಹೋದ ಬಾಲಕನನ್ನು ಗುದ್ದಿ ಹತ್ಯೆ ಮಾಡಲಾಗಿದೆ. ಸಣ್ಣ ಹುಡುಗರನ್ನು ಮುಂದಿಟ್ಟುಕೊಂಡು ಪದೇ ಪದೇ ಪೈಶಾಚಿಕ ಕೃತ್ಯ ಮಾಡಲಾಗುತ್ತಿದೆ. ಶಿರಾಳಕೊಪ್ಪದಲ್ಲೂ ಹಿಂದೂ ಕಾರ್ಯಕರ್ತನ ಮೇಲೆ ಹಲ್ಲೆಯಾಗಿದೆ. ಇನ್ನು ಎಷ್ಟು ಜನರನ್ನು ಇದು ಬಲಿ ತೆಗೆದುಕೊಳ್ಳಬೇಕು ಎಂದು ಯೋಚಿಸಿದ್ದೀರಿ ಎಂದು ಅವರು ಕಿಡಿಕಾರಿದರು. ಸಣ್ಣ ವಯಸ್ಸಿನಲ್ಲಿ ರಾಕ್ಷಸಿ ಕೃತ್ಯ ಏಕೆ ಹೆಚ್ಚಾಗುತ್ತಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಆತಂಕ ವ್ಯಕ್ತಪಡಿಸಿದರು. ಒಂದು ಬ್ರೇಕ್ ಮುಗಿಸಿ ಸಂಸದ ಬಿವೈ ರಾಘವೇಂದ್ರ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. ಶಿವಮೊಗ್ಗ ಕೋಟೆ ಮಾರಿಕಾಂಬ ಇಡೀ ಜಿಲ್ಲೆಯಲ್ಲಿ ತುಂಬಾ ಪ್ರಖ್ಯಾತಿ. ಆ ತಾಯಿಯ ಜಾತ್ರೆ ಇದೇ ತಿಂಗಳು 24ರಿಂದ 28 ತನಕ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ಅನೇಕ ಚಟುವಟಿಕೆಗಳು ಕೂಡ ಆಗ್ತಾ ಇದೆ. ಟಗರು ಕಾಳಗ, ರಾಷ್ಟ್ರಮಟ್ಟದ ಟಗರು ಕಾಳಗ, ತುಂಬಾ ವ್ಯವಸ್ಥಿತವಾಗಿ ಆಡಳಿತ ಮಂಡಳಿಯವರು ಕೆಲಸ ಮಾಡ್ತಾ ಇದ್ದಾರೆ. ಈ ತಾಯಿಯ ದರ್ಶನವನ್ನ ಪಡೆದು ಪೂಜೆ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ಬೇಕು ಅಂತ ಹೇಳಿ
ಎಲ್ರಿಗೂ ಪ್ರಾರ್ಥನೆ ಮಾಡ್ತೇನೆ. ಆ ತಾಯಿ ಆಶೀರ್ವಾದ ನಿಮ್ಮೆಲ್ರಿಗೂ ಇರ್ಲಿ, ಒಳ್ಳೇದಾಗ್ಲಿ ಅಂತ ಶುಭ ಕೋರ್ತೇನೆ. ನಮಸ್ಕಾರ. ಪುರಾಣ ಪ್ರಸಿದ್ಧವಾದ ಐತಿಹಾಸಿಕವಾದ ಶ್ರೀ ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಶಿವಮೊಗ್ಗ ನಗರದಾದ್ಯಂತ ಹಾಗೂ ಶಿವಮೊಗ್ಗ ನಗರದಿಂದ ಹೊರಗಿನಿಂದ ಬರ್ತಾ ಇರುವಂತಹ ಭಕ್ತಾದಿಗಳಿಗೆ ಈ ಒಂದು ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ತುಂಬ ಹೃದಯದ ಸ್ವಾಗತ ಹಾಗೆ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 5 ದಿನಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂತ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾವೆಲ್ಲರೂ ಅತ್ಯಂತ ಸಂಭ್ರಮದಿಂದ ಪಾಲ್ಗೊಳ್ಳೋಣ. ಈ ಒಂದು ಕೋಟೆ ಮಾರಿಕಾಂಬಾ ತಾಯಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಬನ್ನಿ ನಾವೆಲ್ಲರೂ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋಣ. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ನಾಡಿನ ಸಮಸ್ತ ಹಿಂದೂ ಬಾಂಧವರಿಗೆ ಕೋಟೆ ಮಾರಿಕಾಂಬಾ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. ಈ ಬಾರಿ ಫೆಬ್ರವರಿ 24ನೇ ತಾರೀಕಿಂದ 28ನೇ ತಾರೀಕುವರೆಗೂ ಕೋಟೆ ಮಾರಿಕಾಂಬಾ ಜಾತ್ರೆ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ. ಪ್ರತಿಯೊಂದು ಮನೆಯಿಂದನೂ ಕೂಡ ಸಮಸ್ತ ಹಿಂದೂ ಬಾಂಧವರು ಬಂದು ಮಾರಿಕಾಂಬಾ ಆಶೀರ್ವಾದ ಪಡೆದು ನಾಡಿಗೆ ಮತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸಂದರ್ಭ ಕೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಮಾರಿಕಾಂಬಾ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗ ನಗರದಲ್ಲಿ ರಾಜ್ಯದಲ್ಲಿಯೇ ಸುಪ್ರಸಿದ್ಧವಾದಂತಹ ಮಾರಿಕಾಂಬಾ ಜಾತ್ರೆ ಇದೇ ಬರುವ 24ನೇ ತಾರೀಕಿನಿಂದ 28ನೇ ತಾರೀಕು ತನಕ ಸಂಪನ್ನಗೊಳ್ಳಲಿದೆ. ರಾಜ್ಯಾದ್ಯಂತ ಈ ನಮ್ಮ ಮಾರಿ ಜಾತ್ರೆಗೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡು ದೇವಿಯ ಆಶೀರ್ವಾದವನ್ನ ಪಡಿಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಆರ್ಮೋನ್ ಅಂತ. ಅಖಿಲ ಕರ್ನಾಟಕ DK ಶಿವಕುಮಾರ್ ಅಭಿಮಾನಿಗಳ ಸಂಘ ಶಿವಮೊಗ್ಗ ಜಿಲ್ಲೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಾರಿ ಜಾತ್ರೆ ಹಬ್ಬ ನಡೀತಾ ಇದೆ. ಈ ಒಂದು ಮಾರಿ ಹಬ್ಬದ ದೇವಸ್ಥಾನ 500 ವರ್ಷದ ಇತಿಹಾಸದ ದೇವಸ್ಥಾನ. ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಹೊಂದಿದೆ. ಈ ಒಂದು ಮಾರಿಕಾಂಬಾ ಜಾತ್ರೆಗೆ ನಮ್ಮ ಅಭಿಮಾನಿ ಸಂಘದ ವತಿಯಿಂದ ನಾವು ಶುಭಾಶಯ ಕೋರ್ತಾ ಇದೀವಿ. ಈ ಮಾರಿ ಜಾತ್ರೆ ವಿಶ್ವಕ್ಕೆ ಹೆಸರಾಗಲಿ, ವಿಶ್ವಕ್ಕೆ ಮಾದರಿ ಆಗಲಿ, ಹಾಗೂ ಆ ಸಮಿತಿಯವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಅಭಿನಂದನೆ ಇಡೀ ಜಿಲ್ಲೆಗೆ ಸಲ್ಲಲಿ ಅಂತೇಳಿ ಆ ಮಾರಿಕಾಂಬಕ್ಕೆ ಆಶೀರ್ವಾದ ಪಡೀಲಿ. ಆ ಮಾರಿಕಾಂಬಾ ತಾಯಿಯು ಮಳೆ ಬಳೆ ಎಲ್ಲ ಸಮೃದ್ಧಿಯಿಂದ ತುಂಬಿ ಶಿವಮೊಗ್ಗ ಜಿಲ್ಲೆ ಪ್ರಸಿದ್ಧಿ ಹೊಂದಲಿ ಅಂತ ಕೇಳ್ಕೊಂತದೆ. 2026 ಶಿವಮೊಗ್ಗ ಶ್ರೀ ಕೋಟೆ ಮಾರಿಕಾಂಬೆ ಐತಿಹಾಸಿಕ ಕೋಟೆ ಶ್ರೀ ಮಾರಿಕಾಂಬೆ ಜಾತ್ರೆಗೆ ಬರ್ತಿರುವಂತ ಎಲ್ಲ ಭಕ್ತಾದಿಗಳಿಗೆ ಆರ್ಥಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಜೊತೆಯಲ್ಲಿ ನಾವು ಫೆಬ್ರವರಿ 24ರಿಂದ 28ರವರೆಗೂ ನಡೆಯುವಂತ ಕೋಟೆ ಮಾರಿಕಾಂಬಾ ಜಾತ್ರೆಯಲ್ಲಿ ನಮ್ಮ ಶಿವಮೊಗ್ಗ ವಿಧಾನಸಭಾ ಕಾಂಗ್ರೆಸ್ ಅಭ್ಯರ್ಥಿ HC ಯೋಗೀಶ್ ಅವರ ನೇತೃತ್ವದಲ್ಲಿ ಮಸಾಲ ಮಜ್ಜಿಗೆಯನ್ನು ಕೂಡ 5 ದಿನನೂ ಕೂಡ ಬರುವಂತ ಭಕ್ತಾದಿಗಳಿಗೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ನಮ್ಮ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರ್ತಿರುವಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಇದೇ 24ರಿಂದ 28ನೇ ತಾರೀಕುವರೆಗೂ ನಮ್ಮ ಶಿವಮೊಗ್ಗದಲ್ಲಿ ದೊಡ್ಡ ಊರಿನ ಹಬ್ಬ ಮಾರಿ ಜಾತ್ರೆ ನಡೀತಾ ಇದೆ. ಈ ಮಾರಿ ಜಾತ್ರೆಯಲ್ಲಿ ಎಲ್ಲರೂ ಕೂಡ ಶಿವಮೊಗ್ಗದ ಎಲ್ಲ ನಾಗರಿಕರು ಜಾತಿ ಮತ ಧರ್ಮವನ್ನ ಬಿಟ್ಟು ಊರಿನ ಹಬ್ಬ ಅಂತ ಮಾಡ್ತಾ ಇದ್ದಾರೆ. ಅವತ್ತು 2 ದಿವಸ ಅಂದ್ರೆ ಮಂಗಳವಾರದ ದಿವಸ ಗಾಂಧಿ ಬಜಾರ್ನಲ್ಲಿ, ಬುಧವಾರದ ದಿವಸ ಕೋಟೆ ಮಾರಿಕಾಂಬಾ ಜಾತ್ರೆಯಲ್ಲಿ ಇವೆರಡು ದಿವಸ ಇರ್ತದೆ. ಈ 2 ದಿವಸಲ್ಲೂ ಕೂಡ ಅದ್ದೂರಿಯಿಂದ ಮಾಡಿ ಶಿವಮೊಗ್ಗದ ನಾಗರಿಕರಿಗೆ ಮಾತ್ರ ಅಲ್ಲ ಇಡೀ ಎಲ್ಲಾ ಸಮುದಾಯಕ್ಕೂ ಕೂಡ ತಾಯಿ ಆಶೀರ್ವಾದವನ್ನು ಮಾಡಿ ಬೆಳೆ ಜಾಸ್ತಿ ಆಗಿ ಎಲ್ರಿಗೂ ಕೂಡ ಆರ್ಥಿಕ ಸಂಪನ್ಮೂಲಗಳನ್ನು ಜಾಸ್ತಿ ಮಾಡ್ಲಿ ಅಂತೇಳಿ ಕೋರ್ತಾ ಇವತ್ತು ಎಲ್ರಿಗೂ ಕೂಡ ಮಾರಿ ಜಾತ್ರೆಯನ್ನ ಶುಭಾಶಯನ ಹೇಳ್ತೀನಿ. ನಮಸ್ಕಾರ. ಶಿವಮೊಗ್ಗದಲ್ಲಿ ಮಾರಿಕಾಂಬಾ ಜಾತ್ರೆ ನಡೆಯುತ್ತೆ 24ನೇ ತಾರೀಕಿಂದ. ಎಲ್ಲರಿಗೂ ಶುಭ ಹಾರೈಸ್ತೇನೆ. ಇದು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ತವರಿಗೆ ಬರ್ತಾರೆ, ಬಾಗ್ನ ದೇವ್ರಿಗೆ ಕೊಟ್ಟು ತಮ್ಮ
ವೈವಾಹಿಕ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಅದೊಂದೇ ಅಲ್ಲ, ಬಾಳೆ ಬೆಳೆ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಬಾಳ್ಬೇಕು ಅಂತ ಒಂದು ಹಾರೈಕೆ. ಹಾಗಾಗಿ 3 ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ. ಇದರ ಉದ್ದೇಶ ಇಷ್ಟೇ, ಸರ್ವೇ ಜನ ಸುಖಿನೋ ಭವಂತು. ಆ ದೇವತೆ ಎಲ್ಲಾರನ್ನು ಕಾಪಾಡಿ ಸುರಕ್ಷಿತವಾಗಿರ್ಬೇಕು ಅಂತ ಹೇಳ್ತಾರೆ. ಮೊನ್ನೆ ನಮ್ಮ ಪಕ್ಷದ ಕಾರ್ಯಕ್ರಮದ ದೃಷ್ಟಿಯಿಂದ ತಿರುವನಂತಪುರಮಲ್ಲಿ ಪಕ್ಷ ಸಭೆಯಲ್ಲಿದ್ದಾಗ ರಾತ್ರಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ನಗರ ಅಧ್ಯಕ್ಷರು ಸೋಮವಾರ ರಾತ್ರಿ ಈ ರೀತಿ ಒಬ್ಬ ಹಿಂದೂ ಒಂದು ಮೈನರ್ ಒಬ್ಬ ಸಂಕೇತ್ ಅಂತ ಒಬ್ಬ ಹುಡುಗನ ಒಂದು ಹತ್ಯೆ ಆಗಿ ಅಂತ ಕೇಳಿ ನನಗೆ ಆಶ್ಚರ್ಯ ಆಯಿತು. ಒಂದು ಕಡೆಗೆ ಇಡೀ ಶಿವಮೊಗ್ಗ ಅತ್ಯಂತ ಧಾರ್ಮಿಕ ವಿಧಿವಿಧಾನದಲ್ಲಿ ಕೋಟೆ ಮಾರಿಕಾಂಬ ಉತ್ಸವ ನಡೀತಾ ಇದೆ, ಇನ್ನೊಂದು ಕಡೆ ರಂಜಾನ್ ಹಬ್ಬ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಆ ಸಂಕೇತ್ ಅಂತೇಳಿ ಪಾಪ ಹುಡುಗ ಇನ್ನು SSLC ಮೈನರ್, ಇನ್ನು 16 ವರ್ಷ, ಏನೋ ಮಕ್ಕಳ ಮಧ್ಯೆ ಏನೋ ಜಗಳ ನಡೀತಿದೆ ಅಂತ ಹೇಳಿ ಗಿರೀಶ್ ಅಂತ ಹೇಳಿ ಆ ಹುಡುಗನ ಬಿಡ್ಸಕ್ ಹೋಗಿ ಪಾಪ ಅವನಿಗೆ ಎದೆಗೆ ಗುದ್ದಿ ಒಂದು ಪೈಶಾಚಿಕವಾದಂಥ ಒಂದು ಕೃತ್ಯ ನಡೆಸಿ ಹತ್ಯೆ ಮಾಡಾಗಿದೆ. ನಂಗೆ ಆಶ್ಚರ್ಯ ಆಗುತ್ತೆ, ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಈ ಸಣ್ಣ ಹುಡುಗರುಗಳನ್ನು ಮುಂದಿಟ್ಕೊಂಡು ಈ ರೀತಿ ಅಂತ ಕೃತ್ಯಗಳು ಪದೇ ಪದೇ ಹೆಚ್ಚಾಗ್ತಾ ಇದೆಯಾ? ಯಾಕೆಂದರೆ ಇದೇ ಸೂಳೆಬೆಲೆಯಲ್ಲಿ ಮೊನ್ನೆ 4 ದಿನ ಕೆಳಗೆ ಸುತ್ತಮುತ್ತ ಹಳ್ಳಿ ಮೇಲೆ ಬೈಕನ್ನು ತೆಗೆದುಕೊಂಡು ತ್ರಿಬಲ್ ರೈಡಿಂಗ್ ಮಾಡಿಕೊಂಡು ಸುಮ್ಮನೆ ಕೋಲ್ ತೊಗೊಂಡು ಹೊಡ್ಕೊತ ಹೋಗಿದ್ದಾರೆ. ಅವ್ರನ್ನೂ ಕೂಡ SP ಸಾಹೇಬರು ಅರೆಸ್ಟ್ ಮಾಡಿದ್ದೀನಿ ಅಂತೇಳಿ ಮೊನ್ನೆ ಫೋನಲ್ಲಿ ಮಾತಾಡಿದಾಗ ಹೇಳಿದ್ರು. ಮಂಗಳವಾರ ಬೆಳಗ್ಗೆ ಶಿರಾಳಕೊಪ್ಪದಲ್ಲಿ ಅಲ್ಲೂ ಕೂಡ ಏಕಾಏಕಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಗಲಾಟೆ ಮಾಡುವಂಥ ಪ್ರಯತ್ನ ನಡೆದಿದೆ. ಅಂದರೆ ಈ ರೀತಿ ಪದೇ 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 ಇನ್ನೂ ಎಷ್ಟು ಜನರನ್ನು ಬಲಿ ತೆಗೆದುಕೊಳ್ಬೇಕು ಅಂತಿದ್ದೀರಿ? ಮತ್ತು ಯಾಕೆ ಮಕ್ಕಳನ್ನ ಯಾಕೆ ಈ ಸಣ್ಣ ವಯಸ್ಸಲ್ಲಿ ಅಂಥ ಒಂದು ರಾಕ್ಷಸ ಕೃತ್ಯ ಯಾಕೆ ಹೆಚ್ಚಾಗ್ತಾ ಇದೆ? ದೊಡ್ಡರಂಥವ್ರು ಅದಕ್ಕೆ ಸಂಬಂಧಪಟ್ಟಂಥವ್ರು ನಿಮ್ಮ ಮಕ್ಕಳನ್ನ ಕಿವಿ ಹಿಂಡಿ ತಿದ್ದೇಳುವಂಥ ಪ್ರಯತ್ನ ನಿಮಗೆ ಆಗ್ತಾ ಇಲ್ವಾ? ಇನ್ನೂ ಎಷ್ಟು ಜನ ಹಿಂದೂಗಳ ಒಂದು ಬಲಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿಶ್ಚಯ ಮಾಡಿದಿರಿ ಅಂತೇಳಿ ಅತ್ಯಂತ ನೋವಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಲ್ಲೋ ಒಂದು ಕಡೆಗೆ ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್, ಇನ್ನೊಂದು ಧರ್ಮವನ್ನು ಅಪೀಸ್ಮೆಂಟ್ ಮಾಡೋಕ್ಕೋಸ್ಕರ ಈ ಸರ್ಕಾರ ಬಂದರೆ ಏನು ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋ ರೀತಿ ಅಂತ ಒಂದು ದುರ್ನಡತೆ ಅನ್ಯ ಧರ್ಮದಲ್ಲಿ ಇವತ್ತೇನು ಕೇಳಿ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಈ ರೀತಿಯಂಥ ಘಟನೆಗಳು ಅದು ಶಿವಮೊಗ್ಗದಲ್ಲಿ ದಿನ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಮೈನರ್ಸ್, ಆ ಒಂದು ಸಣ್ಣ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ಈ ರೀತಿಯಂಥ ವಿಷಬೀಜವನ್ನು ಬಿತ್ತುಕೊಂಡು ಅವ್ರ ಮುಖಾಂತರ ಈ ರೀತಿಯಿಂದ ಕೃತ್ಯ ನಡೀತಾ ಇರೋದು ಸಮಾಜದಲ್ಲಿ ಎಲ್ಲರೂ ಕೂಡ ಗಾಬರಿ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ರಾಜ್ಯ ಸರ್ಕಾರಕ್ಕೆ ನಿಮ್ಮ ಆಡಳಿತದ ಒಂದು ಪ್ರತಿಫಲ ಈ ರೀತಿಯಂಥ ಘಟನೆಗೆ ಕಾರಣ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಆ ಸಣ್ಣ ವಯಸ್ಸಲ್ಲಿ ಆ ಮಕ್ಕಳು ಕೂಡ ಗಾಂಜಾ ಸೇವನೆ ಮಾಡಿದ್ರು ಅಂತೇಳಿ ಅಲ್ಲಿ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದು ಕಡೆಗೆ ಈ ರೀತಿಯಂಥ ಮಾದಕ ವಸ್ತುಗಳು ಬರೋವಂಥದ್ದು ತಡಿಬೇಕು. ಮತ್ತು ಈಗ ಏನಾದ್ರು CL7 ಕೇರಿಗೆ ಬಾರ್ ಆ್ಯಂಡ್ 7-8 ಅಟ್ಯಾಚ್ ಬಾತ್ರೂಮ್ಸ್ ಇರೋಂಥ ರೂಮ್ಗಳು ಇದ್ಬಿಟ್ರೆ ಸಾಕು, CL7 ಲೈಸೆನ್ಸ್ ಕೊಡ್ತಿದ್ದಾರೆ. ಅವರೇ ಪ್ರವೋಕ್ ಮಾಡ್ತಿದ್ದಾರೆ ಕುಡುಕರನ್ನ. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಮಾಡ್ತೀವಿ. ಈ ರೀತಿಯಂಥ ಘಟನೆಗಳನ್ನು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕಣ್ಣೆ ಒಂದು ಹೇಳಿಕೆ ಕೊಟ್ಟರೆ ಆಗಲ್ಲ, ಮತ್ತು ಮಗು ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಪಾಪ ತಂದೆ ಟ್ರ್ಯಾಕ್ಟರ್ ಡ್ರೈವರು, ಒಂದು ದಲಿತ ಕುಟುಂಬ, ಒಬ್ಬನೇ ಮಗ. ಆ ಕುಟುಂಬದ ಕಥೆ ಏನಾಗ್ಬೋದು? ಸಂತೋಷವಾಗಿ ರಂಗೋಲಿ ಹಾಕೊಂಡು ಮನೆ ಮುಂದೆ ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇದು ಸ್ಮಶಾನ ಮೌನ ಆಗಿದೆ ಅಂದರೆ ಸಮಾಜ, ಸರ್ಕಾರದ ನಿಮ್ಮ ಕರ್ತವ್ಯ ಏನು? ಹಾಗೆ ಈ ಸಂದರ್ಭ ನಾವು ಎಲ್ಲರೂ ಕೂಡ ಖಂಡಿಸ್ತೀವಿ. ಮತ್ತೇನೋ ಬಿಡಿ ಕಾಸಿನ ಒಂದು ಪರಿಹಾರ ಅಂತ ನೀವು ಘೋಷಣೆ ಮಾಡಿದಿರಿ, ಆ ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಕಮ್ಮಿ ಅಂದರೂ ಕೂಡ 1 ಕೋಟಿಗಿಂತ ಹೆಚ್ಚಿನ ಒಂದು ಫಿಕ್ಸೆಡ್ ಡೆಪಾಸಿಟ್ ಇಟ್ಟು ಆ ಮಗುವಿನ ಆ ಕುಟುಂಬಕ್ಕೆ ಒಂದು ಜೀವನ ನಡೆಸೋಕ್ಕೆ ಅನ್ಬೇಕು ಗಮನ ಕೊಡಬೇಕು. ಮತ್ತು ಈಗಾಗಲೇ ಇಲ್ಲಿ ಒಂಥರ ಭಯಾನಕವಾದಂಥ ಒಂದು ವಾತಾವರಣ ಇದೆ. ಆ ವಾತಾವರಣದಿಂದ ನೆಮ್ಮದಿಯಿಂದ ಈ ಭಾಗದಲ್ಲಿ ಓಡಾಡಲಿಕ್ಕೆ, ಯಾಕಂದರೆ ಒಂದು ಕೊಲೆ, ಇನ್ನೊಂದು
ಎರಡು ದಿನ ಕೆಳಗೆ ನಡೆದಂಥ ಏಕಾಏಕಿ ಆ ಮೈನರ್ಸೇ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ, ಬೈಕಲ್ಲಿ ಕುತ್ಕೊಂಡು ಲಾಠಿ ಬೀಸ್ಕೊಂಡು ಓಡಾಡ್ತಿರೋದು. ಈ ರೀತಿಯಂಥ ಘಟನೆಗಳು. ಹಾಗಾಗಿ ಸರಿಯಾದ ರೀತಿಯಂಥ ಒಂದು ರಕ್ಷಣೆ ಕೊಡಬೇಕು, ಮತ್ತು ಇದ್ರ ಹಿಂದೆ ಯಾರಿದ್ದಾರೆ ಏನು ಗಮನ ಕೊಡಬೇಕು. ಮತ್ತು ಇವತ್ತಿನೂ ಕೂಡ ಯಾವುದೇ ಒಬ್ಬ ಕಾಂಗ್ರೆಸ್ ಮುಖಂಡನು ಕೂಡ ಬಂದು ಸಾಂತ್ವನ ಹೇಳೋಂಥ ಪ್ರಯತ್ನ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರು ಕೂಡ ಬಂದಿಲ್ಲ. ಮತ್ತು ಯಾವುದೇ ಧರ್ಮ ಆಗಲಿ, ಮನುಷ್ಯನಕ್ಕೆ ಮಾನವೀಯ ಧರ್ಮನ ಇಟ್ಕೊಂಡು ಆ ಧರ್ಮದವರು ಕೂಡ ಬಂದು ಈ ಕುಟುಂಬಕ್ಕೆ ಒಂದು ಧೈರ್ಯ ಹೇಳಿ ಹಿಂಗೆ ನಡೆದು ಹೋಗಿದೆ, ಇದಕ್ಕೆ ಒಂದು ಮನಸ್ಸನ್ನು ತಿಳಿಗೊಳಿಸುವಂಥ ಪ್ರಯತ್ನ ಕೂಡ ಮಾಡ್ಬೋದಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನಾದರೂ ಕೂಡ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ. ಇಲ್ಲ, ದೊಡ್ಡ ರೀತಿಯಲ್ಲಿ ಆಂಧ್ರ ಕಡೆ ಭಾಗದಿಂದ ನಮ್ಮ ಕರ್ನಾಟಕ, ನಮ್ಮ ಶಿವಮೊಗ್ಗ ಇವತ್ತು ಇನ್ನೊಂದು ಡ್ರಗ್ ಮಾಫಿಯಾ ಕೇಂದ್ರವನ್ನು ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸೀಸ್ ಮಾಡಿದ್ದಾರೆ. 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಇವತ್ತು ಬೇರೆ ಭಾಗದ ಪೊಲೀಸ್ಗಳು ಬಂದು ಇಲ್ಲಿ ಹಿಡಿಯುವಂಥ ಒಂದು ದುಸ್ಥಿತಿ ಬಂದಿದೆ ಇವತ್ತು. ಹಾಗಾಗಿ ಹೋಮ್ ಮಿನಿಸ್ಟ್ರು ಏನು ಮಾಡ್ತಾ ಇದ್ದೀರಿ, ಇವತ್ತು ಮುಖ್ಯಮಂತ್ರಿ ಇದಕ್ಕೆ ಜಾಗಕ್ಕೆ ನೀವು ಟವಲ್ ಹಾಕೊಂಡು ಸಂತೋಷ, ಅದನ್ನು ಅದು ನಿಮ್ಮ ರಾಜಕಾರಣ ಮಾಡ್ಕೊಳ್ಳಿ. ಆದರೆ ರಾಜ್ಯದ ಒಂದು ರಕ್ಷಣಾ ವಿಚಾರ ಬಂದಾಗ, ಲಾ ಆ್ಯಂಡ್ ಆರ್ಡರ್ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಕೊಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ ಸರ್.